ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮುಂಗಾರು ವರ್ಣನ ಆರ್ಭಟ. ಹಾಗಾಗಿ ಉಡುಪಿಯಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗ್ತಾ ಇದೆ. ಮಳೆಯ ಮುನ್ಸೂಚನೆ ಕೂಡ ಸಿಕ್ಕಿದೆ ಈಗ ಆಲ್ರೆಡಿ. ಹವಾಮಾನ ಇಲಾಖೆ ಇನ್ನು 3-4 ದಿನಗಳ ಕಾಲ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಕರಾವಳಿ ಭಾಗದಲ್ಲಿ ಮೀನುಗಾರರು ರೈತರು ಯಾರೂ ಕೂಡ ನೀರಿಗೆ ಇಳಿಬಾರದು ಅನ್ನುವಂತಹ ಸೂಚನೆ ಕೊಟ್ಟಿದೆ. ಜೂನ್ 11ರವರೆಗೆ ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದ ಗಾಳಿ ಬೀಸುವಂತಹ ಸಾಧ್ಯತೆ ಇದೆ. ಪ್ರಾಕೃತಿಕ ವಿಕೋಪ ಸಾಧ್ಯತೆ ಜೊತೆಗೆ ಅಗ್ನಿಶಾಮಕ ದಳಕ್ಕೆ ಈಗ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮೀನುಗಾರರಿಗೆ ತೆರಳದಂತೆ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಗಮನಿಸಿದ್ವಿ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ. ಮತ್ತೊಂದು ಕಡೆ ಉಡುಪಿಯಲ್ಲೂ ಕೂಡ ಗುಡುಗು ಮಿಂಚು ಸಹಿತವಾದಂತಹ ಮಳೆ ಬರುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಈಗ ಆಲ್ರೆಡಿ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಯಾರೂ ಕೂಡ ಏನು ಮೀನುಗಾರರಿರಬಹುದು ಅಥವಾ ರೈತರಿರಬಹುದು ನದಿಗೆ ಇಳಿಬಾರದು ಅನ್ನುವಂತಹ ಸೂಚನೆಯನ್ನು ಈಗ ಕೊಟ್ಟಿದ್ದಾರೆ. ಇನ್ನು 3-4 ದಿನಗಳ ಕಾಲ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ ಅಂತ ಹೇಳಿ ಈಗ ಆಲ್ರೆಡಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿತ್ತು. ಮೀನುಗಾರರಿಗೆ ತೆರಳಬಾರದು ಅಂತ ಹೇಳಿ ಹವಾಮಾನ ಇಲಾಖೆ ಈಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದೆ. ಇದು ಉಡುಪಿ ಜಿಲ್ಲೆಯಾದ್ಯಂತ ಮಳೆಯ ಅವಾಂತರ ಧಾರಾಕಾರ ಮಳೆಯಿಂದಾಗಿ ಆಗಿರುವಂತಹ ಪರಿಸ್ಥಿತಿ. ಗುಡುಗು ಮಿಂಚು ಸಹಿತವಾಗಿ ಭಾರಿ ಮಳೆ ಆಗ್ತಾ ಇದೆ. ಜೊತೆಗೆ ಮತ್ತಷ್ಟು ಮಳೆ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದೆ. ಜೂನ್ 11ರವರೆಗೆ ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ನಗರ ಗ್ರಾಮೀಣ ಭಾಗದಲ್ಲಿ ಈ ಕಾಲುವೆ ಇರಬಹುದು ಅಥವಾ ಚರಂಡಿ ಸ್ವಚ್ಛತೆಗೆ ಸೂಚನೆ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಈ ಸ್ವಚ್ಛತೆ ಮಾಡಲಿಲ್ಲ ಅಂತಂದ್ರೆ ನೀರು ಹಾಗೆ ನಿಂತ್ಕೊಂಡು ಹೋಗ್ಬಿಡುತ್ತೆ. ಈ ಚರಂಡಿ ಮುಖಾಂತರವಾಗಿ ಹರಿದು ಹೋಗೋದಿಲ್ಲ. ಯಾವಾಗ ಚರಂಡಿ ವ್ಯವಸ್ಥೆ ಈ ಕಾಲುವೆ ವ್ಯವಸ್ಥೆಗಳು ಕರೆಕ್ಟ್ ಆಗಿರೋದಿಲ್ವೋ ಇಲ್ಲಿ ಸಾಮಾನ್ಯ ಜನರು ಅಥವಾ ನಗರ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ನೀರು ನಿಂತ ಹಾಗೆ ನಿಂತ್ಕೊಂಡ್ಬಿಟ್ಟು ಅವಾಂತರಗಳು ಸೃಷ್ಟಿಯಾಗ್ಬಿಡುತ್ತೆ. ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾಂಕ್ರಾಮಿಕ ರೋಗಗಳು ಹರಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀರು ನಿಂತಲ್ಲೇ ನಿಲ್ಲದೆ ಹರಿದು ಹೋಗ್ತಿದ್ರೆ ಇದು ಸಮಸ್ಯೆ ಆಗೋದಿಲ್ಲ. ಫಸ್ಟು ಇದರ ಕಡೆ ಗಮನ ಕೊಡಬೇಕಾಗುತ್ತೆ ಅಲ್ಲಿನ ಸ್ಥಳೀಯ ಆಡಳಿತ.